ನಮಸ್ಕಾರ, ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವದ ಅತಿ ದೊಡ್ಡ ಆಚರಣೆ, ಭಕ್ತರು ತುದಿಗಾಲಲ್ಲಿ ಕಾಯ್ತಾ ಇರೋ ಹಬ್ಬ, 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಇದೇ ವರ್ಷ ಜನವರಿ 2025. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಆಗಿರುವ ಮಹಾಕುಂಭಮೇಳ ಇದೇ ಜನವರಿ 13ರಿಂದ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಅದ್ಧೂರಿಯಾಗಿ ಫೆಬ್ರವರಿ 26ರವರೆಗೆ ನಡೆಯುವುದಕ್ಕೆ ಸಜ್ಜಾಗಿದೆ. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೇವಲ ಭಾರತೀಯರಲ್ಲ, ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿದೆ. ತುಂಬಾ ಕಡಿಮೆ ಜನರಿಗೆ ಸಿಗುವ ಇಂತಹ ಸೌಭಾಗ್ಯಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ಅಂದರೂ ತಪ್ಪಾಗಲ್ಲ. ಈ ಮಹಾಕುಂಭಮೇಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಕೊನೆಯಲ್ಲೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ನಮ್ಮ ಅದೃಷ್ಟಕ್ಕೆ ಇದೇ ವರ್ಷ 2025ರಲ್ಲಿ ಬಂದಿದೆ. ಹಿಂದೂ ಪುರಾಣದ ಆಧಾರವನ್ನು ಹೊಂದಿರುವ ಈ ಮಹಾಕುಂಭಮೇಳ ವಿಶ್ವದಲ್ಲಿ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಅಂತಾನೆ ಕರೆಸಿಕೊಂಡಿದೆ. ಈ ಆಚರಣೆಯಲ್ಲಿ ಸಾಧು ಸಂತರು, ತಪಸ್ವಿಗಳು ಸೇರಿದಂತೆ ಸಾಮಾನ್ಯ ಜನರು ಪಾಲ್ಗೊಳ್ಳುತ್ತಾರೆ. ಹಾಗೆ ಫ್ರೆಂಡ್ಸ್, 4 ಪುಣ್ಯ ಸ್ಥಳಗಳಲ್ಲಿ ಈ ಮೇಳವನ್ನ ನೆರವೇರಿಸಲಾಗುತ್ತೆ. ಆ 4 ಪುಣ್ಯ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಉತ್ತರ ಪ್ರದೇಶದ ಗಂಗಾ ಯಮುನಾ ಸರಸ್ವತಿ ಸಂಗಮದ ಪ್ರಯಾಗರಾಜ್ನಲ್ಲಿ ನಡೆಯುತ್ತೆ. ಮತ್ತು ಎರಡನೆಯದಾಗಿ ಉತ್ತರಾಖಂಡದ ಗಂಗಾ ನದಿ ತಟದಲ್ಲಿರುವ ಹರಿದ್ವಾರದಲ್ಲಿ ನಡೆಯುತ್ತೆ. ಮತ್ತೆ ಮೂರನೇದಾಗಿ ಶಿಪ್ರಾ ನದಿ ದಡದಲ್ಲಿರೋ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ, ಹಾಗೂ ಗೋದಾವರಿ ದಡದಲ್ಲಿರೋ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈ ಮೇಳವನ್ನ ಆಚರಿಸಲಾಗುತ್ತೆ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಹಾಕುಂಭಮೇಳ ಯಾಕೆ ಮಾಡ್ತಾರೆ, ಅದರ ಹಿಂದಿನ ಪುರಾಣದ ರಹಸ್ಯ ಏನು, ಈ ಸ್ಥಳದ ಆಯ್ಕೆನ ಹೇಗೆ ಮಾಡ್ತಾರೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಈ ಮಹಾಕುಂಭಮೇಳದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಬಾರಿ ಮಹಾಕುಂಭಮೇಳ ಜನವರಿ 16ಕ್ಕೆ ಶುರುವಾಗಿ ಫೆಬ್ರವರಿ 26ರವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಫ್ರೆಂಡ್ಸ್, ಜನವರಿ 16ರಿಂದ ಫೆಬ್ರವರಿ 26ರವರೆಗೆ ಬರೋಬ್ಬರಿ 40 ಕೋಟಿ ಜನರು ಈ ಕುಂಭಮೇಳದಲ್ಲಿ ಆಗಮಿಸಬಹುದು ಅಂತ ಅಂದಾಜು ಮಾಡಲಾಗಿದೆ. ಆದರೆ ಅದು ಕೇವಲ ಕಲ್ಪನೆ ಮಾತ್ರ. ಕಣ್ಣಿಗೆ ಕಾಣದಷ್ಟು ದೂರ ನೋಡಿದರೂ ಇರುವೆಗಳಂತೆ ಕಾಣುವ ಜನಸಂಖ್ಯೆ ಎಣಿಕೆಗೆ ಅಸಾಧ್ಯ ಫ್ರೆಂಡ್ಸ್. ಎಣಿಸಕ್ಕೆ ಆಗದೇ ಇರುವಂತಹ ಜನಸಾಗರನ್ನೇ ಸೇರಿರುತ್ತೆ. ಇನ್ನು ವರದಿಗಳ ಪ್ರಕಾರ ಮಹಾಕುಂಭಮೇಳವನ್ನು ಸುಮಾರು 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 2025ರಲ್ಲಿ ಆಚರಿಸಲಾಗುತ್ತೆ. ಮಹಾಕುಂಭಮೇಳವನ್ನ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮದ ತಟದುದ್ದಕ್ಕೂ ಇರುವ 4,000 ಎಕರೆ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ. ಮಹಾಕುಂಭಮೇಳದಲ್ಲಿ ಜನರು ತಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳ ನಿರ್ಮೂಲನೆಗಾಗಿ ಪವಿತ್ರ ನದಿಯಲ್ಲಿ ಮಿಂದೇಳಲು ಬರುತ್ತಾರೆ. ಹಾಗೆ ಒಂದು ವರ್ಷದಲ್ಲಿ 4 ಬಾರಿ ಪವಿತ್ರ ಸ್ನಾನವನ್ನ ಮಾಡಲಾಗುತ್ತೆ. ಅದು ಯಾವುದು ಅಂದ್ರೆ, ಮೊದಲನೇದಾಗಿ ಜನವರಿ 14 ಮಕರ ಸಂಕ್ರಾಂತಿ ಎಂದು, ಹಾಗೂ ಎರಡನೆಯದಾಗಿ ಜನವರಿ 29 ಮೌನಿ ಅಮಾವಾಸ್ಯೆಯಂದು, ಮೂರನೆಯದಾಗಿ ಫೆಬ್ರವರಿ 3ರಂದು ಬರುವ ವಸಂತ ಪಂಚಮಿ ಎಂದು, ಹಾಗೂ ನಾಲ್ಕನೆಯದಾಗಿ ಮಹಾಶಿವರಾತ್ರಿ ಫೆಬ್ರವರಿ 20ರಂದು ಮಾಡಲಾಗುತ್ತೆ. ಫ್ರೆಂಡ್ಸ್, ಈಗ ಕೇಳಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಈ ಕುಂಭಮೇಳವನ್ನ ಯಾಕೆ ಮಾಡ್ತಾರೆ ಅಂತ ಹುಡುಕಿ ನೋಡೋದಾದ್ರೆ ಇದರ ಹಿನ್ನೆಲೆ ಪುರಾಣಗಳೊಂದಿಗೆ ಹೊಂದಿಕೊಂಡಿದೆ. ನಿಮಗೆಲ್ಲ ಪುರಾಣದಲ್ಲಿ ಬರುವ ಸಮುದ್ರ ಮಂಥನದ ಬಗ್ಗೆ ಗೊತ್ತೇ ಇರುತ್ತದೆ. ಪುರಾಣದಲ್ಲಿ ಬರುವ ಈ ಸಮುದ್ರ ಮಂಥನದಲ್ಲಿ ದೇವರು ಹಾಗೂ ದಾನವರು ಅಮರತ್ವವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾಗಿರುವ ಅಮೃತವನ್ನು ಪಡೆಯುವುದಕ್ಕೆ ಮುಂದಾಗ್ತಾರೆ. ಈ ಅಮೃತದ ಕಳಶ ಸಮುದ್ರದ ಕೆಳಭಾಗದಲ್ಲಿ ಇರುತ್ತದೆ. ಅದನ್ನ ಕಡಿಯಲು ಮಂದ್ರಾಚಲ ಅನ್ನೋ ಪರ್ವತ ಕೋಲಾದರೆ ವಾಸುಕಿ ಹಗ್ಗವಾಗುತ್ತೆ. ವಿಷ್ಣು ಕೂರ್ಮಾವತಾರದಲ್ಲಿ ಪರ್ವತಕ್ಕೆ ಆಸರೆಯಾಗ್ತಾರೆ. ಒಂದು ಕಡೆ ದೇವರು ಹಾಗೂ ಮತ್ತೊಂದು ಕಡೆ ದಾನವರು ವಾಸುಕಿಯನ್ನ ಹಿಡಿದು ಎಳೆದಾಡ್ತಾರೆ. ಈ ಸಮಯದಲ್ಲಿ ಮೊದಲು ಬರುವುದು ಹಾಲಾಹಲ ವಿಷ. ಈ ವಿಷವನ್ನು ಕುಡಿದ ಶಿವ ಕುಡಿದು ನೀಲಕಂಠನಾಗ್ತಾನೆ. ಹಾಗೆ ಮಂಥನ ಮಾಡ್ತಾ ಮಾಡ್ತಾ ಕೊನೆಗೆ ಅಮೃತದ ಕಲಶ ಬರುತ್ತೆ. ಧನ್ವಂತರಿಯ ಕೈಯಲ್ಲಿದ್ದ ಈ ಅಮೃತದ ಕಲಶವನ್ನು ಇಂದ್ರನ ಮಗನಾದ ಜಯಂತ ಕಿತ್ಕೋತಾನೆ. ಆಗ ದಾನವರ ಗುರುಗಳಾದ ಶುಕ್ರಾಚಾರ್ಯರು ದಾನವರಿಗೆ ಸನ್ನೆ ಮಾಡಿ ಅಮೃತದ ಕಲಶ ಜಯಂತನ ಬಳಿ ಇದೆ ಅಂತ ಹೇಳ್ತಾರೆ. ಆಗ ದಾನವರು ಜಯಂತನನ್ನ ಹಿಡಿಯೋಕೆ ಮುಂದಾಗ್ತಾರೆ. ಅಮೃತದ ಕಲಶ ದಾನವರಿಗೆ ಸಿಗಬಾರದು ಅಂತ ಜಯಂತ ಸತತವಾಗಿ 12 ದಿನಗಳ ಕಾಲ ಓಡ್ತಾ ಇರ್ತಾನೆ. ಹೀಗೆ ಓಡುವಾಗ 4 ಕಡೆ ಅಮೃತದ ಒಂದೊಂದು ಹನಿ ಬೀಳ್ತಾ ಹೋಗುತ್ತೆ. ಅಂದ್ರೆ ಒಂದು ಹನಿ ಪ್ರಯಾಗರಾಜ್ನಲ್ಲಿ, ಎರಡನೆಯ ಹನಿ ಹರಿದ್ವಾರದಲ್ಲಿ, ಮೂರನೆಯ ಹನಿ ಉಜ್ಜಯಿನಿಯಲ್ಲಿ, 4ನೆಯ ಹನಿ ಮಹಾದ್ವಾರದ ನಾಸಿಕ್ನಲ್ಲಿ. ಹೀಗೆ ಅಮೃತ ಬಿದ್ದ 4 ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಚರಿಸಲಾಗುತ್ತೆ. ಹಾಗೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಜಯಂತ ಓಡಿದ 12 ದಿನಗಳು ನಮಗೆ 12 ವರ್ಷಗಳು. ಹೀಗಾಗಿ 12 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳವನ್ನ ಆಚರಿಸಲಾಗುತ್ತೆ.
ಹೀಗೆ ಆಚರಿಸುವ ಕುಂಭಮೇಳದಲ್ಲಿ ಅನೇಕ ವಿಧಗಳಿವೆ. ಸಾಮಾನ್ಯವಾಗಿ ಕುಂಭಮೇಳವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ. ಹಾಗೆ ಅರ್ಧ ಕುಂಭಮೇಳವನ್ನು 6 ವರ್ಷಗಳಿಗೊಮ್ಮೆ ಹರಿದ್ವಾರ ಹಾಗೂ ಪ್ರಯಾಗರಾಜ್ನಲ್ಲಿ ನೆರವೇರಿಸಲಾಗುತ್ತೆ. ಇನ್ನು 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಪ್ರಯಾಗರಾಜ್, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್ನಲ್ಲಿ ಆಚರಿಸಲಾಗುತ್ತೆ. ಹಾಗೆ ಮಹಾಕುಂಭಮೇಳ ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಮಾತ್ರ ನೆರವೇರಿಸಲಾಗುತ್ತದೆ. ಇನ್ನು ಈ ಬಾರಿ 2025ರಲ್ಲಿ ಪ್ರಯಾಗರಾಜ್ನಲ್ಲಿ ಮೇಳವನ್ನು ನಡೆಸಲಾಗುತ್ತದೆ. ಹಾಗೂ ಕುಂಭಮೇಳದ ಸ್ಥಳ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ ಸೂರ್ಯ, ಚಂದ್ರ ಹಾಗೂ ಗುರುಗ್ರಹಗಳ ಆಧಾರದ ಮೇಲೆ ಸ್ಥಳವನ್ನು ಆಯ್ಕೆ ಮಾಡಲಾಗುತ್ತೆ ಮತ್ತು ಆ ಸ್ಥಳದಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.